ಕನಸು ಕಾಣುವುದು ಎಷ್ಟು ಮುಖ್ಯವೋ ಅದು ಸಾಕಾರಗೊಳ್ಳಲು ಪ್ರಯತ್ನ ಕೂಡ ಅಷ್ಟೇ ಮುಖ್ಯ. ನಿನ್ಮೇಲೆ ನಿನಗೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಿಮ್ಮ ಬದುಕು ಸುಂದರವಾಗಿ ಕಾಣಲು ಸಾಧ್ಯ. ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು. ನಡೆದು ಹೋಗಿದ್ದು, ಮುಗಿದು ಹೋಗಿದ್ದು, ಮರೆತು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಅದರಿಂದ ಅವರಿಂದ ಕಲಿತ ಪಾಠವ ಎಂದಿಗೂ ಮರೆಯದಿರಿ. ನಿನ್ನ ವೀಕ್ನೆಸ್ಗಳೇ ನಿನ್ನ ಎದುರಾಳಿಯ ವೆಪನ್ಸ್ಗಳು. ಓದಿಕೊಂಡಿದ್ದೇವೆ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅಂದುಕೊಳ್ಳಬಾರದು. ಪುಸ್ತಕ ಓದು 4 ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ 12 ಜೀವನ ಕಲಿಸಿರುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿನೇ ಅದಕ್ಕೆ ಆರಂಭವೂ ಅಂತ್ಯವೂ. ನೆನಪಿರಲಿ, ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು 1000 ಇದೆ. ಆರಿಸಿಕೊಳ್ಳೋದು ನಮ್ಮ ಕೈಯಲ್ಲಿ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು. ಒಂದು ವೇಳೆ ನಂಬಿದ ಮೇಲೆ ಪರೀಕ್ಷಿಸಬಾರದು. ಜೀವನ ಕಲಿಸಿದ ಪಾಠಕ್ಕಿಂತ ನಾವು ನಂಬಿದವರು ಕಲಿಸಿದ ಪಾಠ ಹೆಚ್ಚು. ಗೆದ್ದವನಲ್ಲಿ ಅಹಂ ಇರಬಹುದು, ಆದರೆ ಸೋತವನಲ್ಲಿ ಅದರ ಅನುಭವ ಇರುತ್ತದೆ. ಬದುಕಿನಲ್ಲಿ ಕಷ್ಟಗಳು ಬಂದಾಗಲೇ ಗೆದ್ದೇ ಗೆಲ್ಲುವೆ ಎಂಬ ಛಲ ಹುಟ್ಟುವುದು. ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ, ಆದರೆ ಬದಲಾಗಬೇಕಾಗಿರುವುದು ಪರಿಸ್ಥಿತಿಯಲ್ಲ, ನಮ್ಮ ಮನಸ್ಥಿತಿ. ತಾಳ್ಮೆಯಿಂದ ಇರಿ. ಸರಿಯಾದ ಸಮಯಕ್ಕೆ ಪ್ರತಿಯೊಂದು ಪಡೆದುಕೊಳ್ಳುತ್ತೀರಿ. ಬದುಕಿನಲ್ಲಿ ಸೋಲು ಸಹಜ, ಆದರೆ ಬದುಕನ್ನೇ ಸೋಲಬಾರದು. ನಾವು ನಡೆಯೋ ದಾರಿ ಕಂಡು ಕೆಲವರು ನಗಬಹುದು, ಆದರೆ ಆ ದಾರಿಯಲ್ಲಿ ನಗುವವರು ನಡೆಯಲು ಸಾಧ್ಯವಿಲ್ಲ ಮತ್ತು ಆ ಶಕ್ತಿಯೂ ಅವರಿಗಿರುವುದಿಲ್ಲ.